ಅಮ್ಮ ಅವರು ಅಲ್ಲಿಂದ ಹೊರಟವ್ರಂತೆ. ಇನ್ನೇನ್ ಇನ್ನೊಂದ್ ಗಂಟೆ ಅಷ್ಟೇ ಬಂದ್ಬಿಡ್ತಾರೆ. ಅದೇನೋ ನಿಮ್ದು ವ್ಯವಸ್ಥೆ ಮಾಡ್ಕೊಳ್ರಿ ಅವ್ರು ಬರೋ ಅಷ್ಟೊತ್ತಿಗೆ. ಹೂನಪ್ಪಯ್ಯ, ವ್ಯವಸ್ಥೆ ಏನಿಲ್ಲ ಹೇಳು. ಕೆಂಪ್ ನೀರ್ ಆರತಿ ಮಾಡೋದು, ಒಳಗ್ ಕರ್ಕೊಳೋದು. ಇನ್ನ ಶಾಸ್ತ್ರ ಏನೋ ಇತ್ತು, ಸರೋಜನ್ ಕೇಳ್ತೀನಿ ತಡಿ. ಏನೇನ್ ಮಾಡ್ಕೊಂಡವ್ರೆ ಏನೋ. ಸರೋಜಾ, ಸರೋಜಾ, ಕಮಲಕ್ಕ ಕರದ್ರ? ಅಲ್ಲ, ಏನ್ ಮಾಡ್ತಾ ಇದೀಯ ನೀನು? ಮುಂದೆ ಏನು ಎತ್ತ ಕಾರ್ಯಕ್ರಮ ಎಲ್ಲ ಯೋಚನೆ ಮಾಡಿದಿರಾ? ಗಂಡ ಹೆಂಡತಿ ಇಲ್ಲ ಹೆಂಗೆ ಕಾರ್ಯಕ್ರಮ? ಅದೇ ಹೇಳ್ರಿ ನೀವು. ಇವಾಗೇನೋ ಅಲ್ಲಿ ಮನೆ ತುಂಬಿಸ್ಕೊಳೋ ಶಾಸ್ತ್ರ ಆಗಿರ್ತಿದೆ. ಅಲ್ಲಿಂದ ಬಂದ್ರೆ ಮತ್ತೆ ನಾವು ಕೆಂಪಾರತಿ ಮಾಡೋದು, ಮನೆ ಒಳಗ್ ಕರ್ಕೊಳೋದು. ಇದು ಶಾಸ್ತ್ರ ಮಾಡೋದೈತೆ, ಹೆಂಗ್ ಮಾಡೋಣ? ಅಯ್ಯ, ಏನಮ್ಮಯ್ಯ ನೀನು? ಇನ್ನ ಹೆಂಗ್ ಮಾಡೋಣ, ಎತ್ ಮಾಡೋಣ ಅನ್ಕೊಂಡು ಸುಮ್ನೆ ಇವತ್ತೇ ಎತ್ತ ಮುಗ್ಸಾಕ್ರಿ. ಮತ್ತ ಅದನ್ನ ಇಟ್ಕೊಂಡು ಅದಕ್ ಮುಹೂರ್ತ ಅದು ಇದು ಅಂತೆ ಸುಮ್ನೆ ಎಳ್ಕೊಂಡ್ ಹೋಗ್ಬೇಡ್ರಿ. ಇವತ್ತೇ ಆ ಶಾಸ್ತ್ರನು ಮುಗ್ಸಾಕ್ಬೇಕು. ನಮ್ಮ ಅಪ್ಪನ್ ಕರಿತಿದ್ದಡಿರಿ ಹಂಗೆ. ರೀ, ಏನ್ರಿ? ಅತ್ತೆ ಇಲ್ಲ, ಮಾವ ಅಲ್ಲಿ ಚೌಟ್ರಿಗೆ ಮತ್ತೆ ಅಡ್ಗೆ ಭಟ್ರಿಗೆ ದುಡ್ಡು ಕೊಟ್ಟು ಬರ್ತೀನಪ್ಪ, ಇನ್ನೊಂದ್ ಚೂರು ಬಾಕಿ ಐತೆ ಅಂತ ಹೇಳಿ ಹೋದ್ರು. ಬರ್ತಾರೆ ಹೇಳ್ರಿ, ಫೋನ್ ಮಾಡ್ಲಾ? ಹಂಗೇನಪ್ಪ? ಸರಿ ಆಯ್ತು. ಕಮಲಕ್ಕ ಹೇಳ್ರಿ, ನೀವು ಹೆಂಗ್ ಹೇಳಿದ್ರೆ ಹಂಗೆ. ಇವತ್ತೇ ಮಾಡಿ ಮುಗ್ಸಾಕಣ ಅಂದ್ರೆ ಇವತ್ತೇ ಮಾಡಿ ಮುಗ್ಸಾಕಣ. ಅಯ್ಯ, ಮಾಡಿ ಹೇಳ್ರಮ್ಮಯ್ಯ. ಅದಕ್ ಬೇರೆ ದಿನ ಇಕ್ಕಂತೀರೇನು? ಅದಕ್ ಬೇರೆ ತಿರ್ಗಾ ಮುತ್ತೈದೆಯರ್ನ ಕರಿಬೇಕು. ಯಾಕ್ ಸುಮ್ನೆ ಪಂಚಾಯತಿ ಇದೇ ಬಿಸಿಯೊಳಗೆಲ್ಲ ಮಾಡಾಕ್ರಿ. ಅಲ್ಲ, ಬೀಗರ್ಗೂ ಹೇಳ್ಬೇಕಲ್ವಾ ಹಿಂಗ್ ಮಾಡ್ತಾ ಇದೀವಿ ಶಾಸ್ತ್ರ ಅಂತ. ಹೇಳ್ಬೇಕು, ಮತ್ತೆ ಹೇಳ್ದಂಗೆ ಇರಕ್ಕಾಗುತ್ತಾ? ಅವ್ರಿಗೆ ಹೇಳ್ರಿ, ವಿಮಲಕ್ಕನ್ಗೆ ಫೋನ್ ಮಾಡಿ ಹೇಳ್ರಿ, ಹಿಂಗೆ ಶಾಸ್ತ್ರ ಇವತ್ತೇ ಇಕ್ಕಂತೀವಿ. ಇನ್ನ 3 ದಿವಸ ಬಿಟ್ಕೊಂಡು ಇಲ್ಲ ಮಡ್ಲಕ್ಕಿ ಕಟ್ಕೊಂಡು ಒಂದೇ ಸಲ ಅವ್ರಿಗೆ ಬಟ್ಟೆ ಬರೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ಲಿ ಅಷ್ಟೇ. ಸರಿ ಕಮಲಕ್ಕ, ಹಂಗೆ ಆಗ್ಲಿ. ನಮ್ಮ ಅಪ್ಪ ಬಂದ್ರೆ ಮಾತಾಡೋಣ, ಏನಂತೀರಿ? ಏನ್ ಕಮಲು, ಎಲ್ಲ ಮುಗೀತಲ್ಲ ಇನ್ನೇನು? ಅಲ್ಲರಿ, ಎಲ್ಲ ಮುಗೀತು. ಇದು ಶಾಸ್ತ್ರ ಮುಗ್ದು ಬಾಕಿ ಐತಲ್ಲ, ಅದನ್ನು ಮುಗ್ಸಾಕಣ ಅಂತ ಅದಕ್ಕೆ ಹೇಳ್ತಾ ಇದೀನಿ ಸರೋಜನ್ಗೆ. ನಮ್ಮಯ್ಯ ಸರೋಜಾ, ಸುಮ್ಮನೆ ಪದೇ ಪದೇ ಅದು ಇದು ಅಂತ ಇಟ್ಕೊಳಕ್ ಹೋಗ್ಬೇಡ. ಎಲ್ಲ ಒಂದೇ ಬಿಸಿ ಒಳಗೆ ಮುಗ್ದೋಗ್ಲಿ. ನೆಂಟ್ರು ಎಲ್ಲರೂ ಮನೆಗೆ ಅವರೇ, ಹಂಗೆ ಆಗೋಗ್ತದೆ. ಅಲ್ಲಿ ಹಾಸಿಗೆ ತಲ್ದಿಂಬು ಅವೆಲ್ಲ ತಕೊಂಡ್ ಬರ್ರಿ. ಅದ್ರ ಮೇಲೆ ಒತ್ಸೋದು ಬೆಡ್ಶೀಟು ಮತ್ತೆ ಒತ್ಕೊಳೋದು ಎಲ್ಲ ತಕೊಂಡ್ ಬಂದು ಎಲ್ಲ ರೆಡಿ ಮಾಡ್ರಿ. ಆ ಶಾಸ್ತ್ರನ ಮುಗ್ದೋಗ್ಲಿ. ಹೌದು ಬಿಗ್ರ, ನೀವ್ ಹೇಳೋದು ಒಂಥರ ಸರಿನೇ. ಕಮಲಕ್ಕನು ಇದೇ ಹೇಳಿದ್ರು, ಎಲ್ಲ ಒಂದೇ ಸಲ ಮುಗ್ಸಾಕ್ರಿ ಅಂತ. ಹಂಗೆ ಆಗ್ಲಿ, ತಕೊಳ್ರಿ. ಇನ್ನೇನು ಅವ್ರೇನ್ ಬರ್ತಾರೆ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ. ಅದ್ ಶಾಸ್ತ್ರನು ಮಾಡಿ ಮುಗ್ಸಾಕನ. ಒಂದಷ್ಟು ಜನ ಮುತ್ತೈದೆಯರನ್ನ ಕರಿಬೇಕು, ಕರೆದ್ ಬರ್ತೀನಿ. ಅಯ್ಯ, ಏನೇ ಅಮ್ಮಯ್ಯ ನೀನು? ಮನೆಯಲ್ಲಿರೋ ಮುತ್ತೈದೆಯರು ಸಾಲ್ದೆ, ನೆಂಟ್ರೆಲ್ಲ ಮನೆ ತುಂಬಾ ಸೇರ್ಕೊಂಡವ್ರೆ. ಇನ್ನ ಮೀನಾಕ್ಷಿ ಮತ್ತೆ ಸುರಿತನು ಬಂದ್ಬಿಡ್ತಾರ ಅಲ್ಲಿಂದ. ಲತುನು ಹೋಗೋಳ ಅಲ್ಲಿಗೆ, ಕೆಂಪಿನೂ ಹೋಗೋಳಂತೆ, ನನಗ್ ಗೊತ್ತಿಲ್ಲ. ಕೆಂಪಿ ಹೋಗ್ಬೇಕಾದ್ರೆ ನಾನು ಬರ್ತೀನಿ ಅಂತ ಗಾಡಿ ಹತ್ಕೊಂಡ್ ಹೋದ್ಲು. ಹೋಗ್ಲಿ ಬಿಡ್ರಿ, ಇನ್ನ ಇಲ್ಲೇನ್ ಕೆಲ್ಸ ಇರ್ಲಿಲ್ಲ ಹೇಳ್ರಿ. ಅಪ್ಪೇ ಕೃಷ್ಣ, ಮದ್ವೆ ಮಟ್ಟದಿಂದ ಎಲ್ಲ ತಕೊಂಡ್ ಬಂದ್ರೆ ನಾವು ಉಳ್ದೋಳ್ದವೆಲ್ಲ ಮತ್ತೆ ಬಿಟ್ಟು ಬಂದ್ರೆ ಹೆಂಗೆ? ಏನು ಬಿಟ್ಟು ಬಂದಿಲ್ಲ. ಅಲ್ಲಿ ಕಸ ಗುಡ್ಸೋರ್ಗೆ ಅವ್ರಿಗೆ ಇವ್ರಿಗೆಲ್ಲ ಒಂಚೂರು ದುಡ್ಡು ಕೊಟ್ಬಿಟ್ಟು ಇನ್ನೊಂಚೂರು ಜಾಸ್ತಿನೇ ದುಡ್ಡು ಕೊಟ್ಟೆ ಅನ್ಕೊಳ್ರಿ. ಅಡ್ಗೆ ಮನೆಗೆ ಏನೇನು ಉಳಿದಿತ್ತು ಐಟಮ್ ಅವೆಲ್ಲ ನೋಡಿ ಜಾಸ್ತಿ ಉಳಿದಿರೋ ಐಟಮ್ ವಾಪಸ್ ಅಂಗಡಿಗೆ ಹಾಕ್ಸಿದೀನಿ. ಇನ್ನ ಅಲ್ಪ ಸ್ವಲ್ಪ ಮಿಕ್ಕಿರೋ 1 ಕೆಜಿ 2 ಕೆಜಿ ಅಂತವು ವಾಪಸ್ ತಂದು ಮನೆಗೆ ಹಾಕ್ಸಿದೀನಿ. ಇನ್ನ ಬಾಳೆಹಣ್ಣು ಮಿಕ್ಕಿದ್ವು, 4-5 ಗೊನೆ ಬಾಳೆಹಣ್ಣು ಮಿಕ್ಕಿದ್ವು. ಅದ್ರಾಗ 1 ಗೊನೆ ಅವರೇ ಚೌಟ್ರಿಯವ್ರಿಗೆ ಕೊಟ್ಬಿಟ್ಟೆ. ಮಿಕ್ಕಿದವೆಲ್ಲ ತಗೊಂಡ್ಬಂದು ಮನೇಲಿ ಹಾಕಿದೀನಿ. ಎಲ್ಲ ಸ್ಟೋರ್ ರೂಮ್ ಆಗಿ ಇಕ್ಕಿದೀನಿ ನೋಡ್ರಿ. ಇನ್ನ ಸೌದೆ ಎಷ್ಟೊಂದ್ ಇತ್ತಲ್ಲ, ಸೌದೆ ಎಲ್ಲ ವಾಪಸ್ ತರ್ಬೇಕಿತ್ತು. ಎಷ್ಟು ಸೌದೆ ಮಿಕ್ಕಿರ್ಲಿಲ್ಲ ಹೇಳ್ರಿ. ಎಲ್ಲೊಂದ್ ಪೆಂಡ್ ಎಷ್ಟು ಮಿಕ್ಕಿತ್ತು. ಇನ್ನ ಅದನ್ನ ಏನ್ ತತ್ತೀವಿ ಅಂತ ಅಲ್ಲೇ ಬಿಡಪ್ಪಯ್ಯ ಅಂತ ಹೇಳ್ದೆ. ಸರೋಜಾ, ಮದ್ವೆ ನಿನ್ ರೂಮಾಗ ಎಲ್ಲ ಒಂದ್ಸಲಿ ನೋಡಿ ಬರ್ಬೇಕಿತ್ತಮ್ಮಯ್ಯ. ಎಲ್ಲಾನ ಏನಾನ ಇಟ್ಟು ಮರ್ತಿಗಿರ್ತು ಹೋಗ್ಬಿಡ್ತೀವಿ ನಾವು. ಎಲ್ಲ ಒಂದ್ಸಲಿ ನೋಡ್ಕೊಂಡ್ ಬರ್ಬೇಕಾಗಿತ್ತು ಒಳಗಡೆಯಿಂದ. ಎಲ್ಲ ನೋಡ್ಕೊಂಡು ಬಂದೆ ಕಣಕ್ಕ. ಎಲ್ಲ ನೋಡ್ಕೊಂಡು ಮದ್ವೆ ನಿನ್ ರೂಮಾಗ ಎಲ್ಲ ನೋಡಿ ನಾವೆಲ್ಲೆಲ್ಲಿ ಏನೇನು ಇಟ್ಟಿದ್ವು ಅದೆಲ್ಲ ನೋಡ್ಕೊಂಡು ಪ್ಯಾಕ್ ಮಾಡ್ಕೊಂಡು ತಕೊಂಡ್ ಬಂದಿದ್ದೆ ಹೇಳ್ರಿ. ಯಾವ್ದು ಏನೇನ್ ಬಿಟ್ಟಿಲ್ಲ ಹೇಳ್ರಿ. ಅದೇ ಅವ್ರ ಕೆಲ್ಸದವ್ರಿಗೆ ಅವ್ರಿಗೆ ಒಂಚೂರು ದುಡ್ಡು ಕೊಡ್ಬೇಕಾಗಿತ್ತು ಅಂತ ಅನಿಸ್ತಾ ಇತ್ತು ಮನ್ಸಾಗ. ಅಳಿಯಂದ್ರ ಕೊಟ್ರಂತಲ್ಲ, ಇನ್ನೇನು ಇನ್ನ ಅದನ್ನು ತೀರೋಯ್ತು ಬಿಡಿ. ನಮ್ಮಯ್ಯ, ಮದ್ವೆನ ಸೂತ್ರವಾಗ ಆಯ್ತು, ಅದೊಂದೇ ಖುಷಿ. ಮುಂದಿನ ಕಾರ್ಯಕ್ರಮಗಳನ್ನ ಶುರು ಮಾಡ್ತಾರ, ನಡೀರಿ. ಮತ್ತೆ ಎಲ್ಲಪ್ಪ ಮನೋಜ? ಕರಿ. ಮತ್ತೆ ಎಲ್ಲಿ ಹೋಗ್ ಕುಕ್ಕಂತಾನೋ ಆ ಹುಡುಗ. ಅವನೇನ್ ಕೂಕೊಂಡಿಲ್ಲ ಹೇಳಮ್ಮ. ಅವ್ರ ಬಸ್ ಅವ್ರು ಬಂದಿದ್ರಲ್ಲೇ, ಅವ್ರಿಗೆ ಸೆಟಲ್ಮೆಂಟ್ ಮಾಡಕ್ ಹೋಗವ್ನಿ. ಬತ್ತಾನೆ ಹೇಳ್ರಿ. ಅದೇ ಮಾವ ಹೇಳಿ ಕಳಿಸ್ತಾ ಇದ್ರು, ಇಂತಿಂತವ್ರು ಕೊಡ್ಬೇಕಪ್ಪ ನೋಡು, ಇಂತ ಬಾಕಿ ಐತೆ ಅಂತ ಅಂತವ್ರಿಗೆಲ್ಲ ಕೊಟ್ಟು ಬರಕ್ಕೆ ದುಡ್ಡು ತಗೊಂಡೋಗಿ ಕೊಟ್ಟು ಬರ್ತಾನಂತೆ. ಇನ್ನೆಲ್ಲ ಮುಗ್ಸಾಕಿ ಸೆಟಲ್ಮೆಂಟ್ ಎಲ್ಲದೆಲ್ಲ ಮುಗ್ಸಾಕಿದ್ರೆ ಆಮೇಲೆ ಟೆನ್ಷನ್ ಇರಲ್ಲ ಹೇಳಮ್ಮ. ಅದಕ್ಕೆ ಹೋಗವ್ನೆ, ಬತ್ತಾನೆ ಇವಾಗ. ಇವ್ರು ಬಂದ್ರು ನೋಡ್ರಿ. ಕಮಲಕ್ಕ ಎಲ್ಲ ಶಾಸ್ತ್ರ ಇವತ್ತು ಮುಗ್ಸಾಕಣ ಅಂತ ಹೇಳ್ತೈತೆ ಕಣ್ರಿ. ಎಲ್ಲ ಇವತ್ತು ಮಾಡಿ ಮುಗ್ಸಾಕ್ರಿ. ಸುಮ್ನೆ ಪದೇ ಪದೇ ಯಾಕೆ? ಅದಕ್ಕೋಸ್ಕರ ಬೇರೆ ಟೈಮ್ ತೆಕ್ಕೊಂಡ್ ಇಕ್ಕಂತೀರಾ? ಅಂತ ಏನ್ ಮಾಡೋಣ? ಕಮಲಕ್ಕ ಹೆಂಗ್ ಹೇಳಿದ್ರೆ ಹಂಗ್ ಮಾಡಿ ಹೇಳು. ಇನ್ನ ಯಾಕೆ ಸುಮ್ನೆ? ಅವ್ರು ಹೇಳೋದು ಕರೆಕ್ಟೇ. ಎಲ್ಲಾರು ಇದ್ದಾಗೇನೆ ಎಲ್ಲಾ ಕಾರ್ಯಕ್ರಮಗಳು ಮುಗ್ದೋಗ್ಲಿ. ಆಗೋಯ್ತು ಕಣಣ್ಣ. ಎಲ್ಲ ಸೆಟಲ್ಮೆಂಟ್ ಎಲ್ಲ ಆಗೋಯ್ತು. ಇನ್ ಯಾವ್ದು ಬಾಕಿ ಇಲ್ಲ. ಮನೋಜ ಹೋಗಿದ್ದ ಇದಕ್ಕೆ ಬಸ್ ಅವ್ರಿಗೆಲ್ಲ ಕ್ಲಿಯರ್ ಮಾಡ್ಬಿಡ್ತೀನಿ ಅಂತ. ಚತುರ್ದು ಅದೆಲ್ಲ ಮುಗಿಸ್ಕೊಂಡು ಬಂದ್ಬಿಟ್ಟೆ ನಾನು. ಇನ್ನೇನ್ ಬಾಕಿ ಇಲ್ಲ ಹೇಳ್ರಿ. ಅಪ್ಪ ದೇವ್ರೇ, ರಾಮ ಭಗವಂತ, ಎಲ್ಲ ಮುಗ್ದೋಯ್ತಪ್ಪ. ಮದ್ವೆ ಗಿದ್ವೆ ಎಲ್ಲ ಸೂತ್ರವಾಗ ಆಯ್ತು, ಅಷ್ಟೇ ಖುಷಿ. ನೋಡ್ರಿ, ಎಲ್ಲ ಕೂಕ ನೋಡ್ರಿ. ಯಾಕೆ ಸುಮ್ನೆ ನಿಂತ್ಕೊಂಡು ಕೂಕ ನೋಡ್ರಿ, ಕಾಪಿ ಮಾಡ್ಕೊಂಡ್ ಬರ್ತೀನಿ.
ಕಾಪಿ ಇವಾಗ ಬೇಡ ಸುಮ್ನಿರು. ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ಕೊಂಡು ಕಾಪಿ ಮಾಡು. ಸರಿತಾ ಅವ್ರು ಬರ್ತಾವ್ರಂತೆ, ಎಲ್ಲಾರು ಬರ್ತಾವ್ರಂತೆ. ಸರಿತಾ, ಮೀನಾಕ್ಷಿ, ನಿಸರ್ಗ ಅವರೆಲ್ಲ ಗಂಡು ಹೆಣ್ಣೆಲ್ಲ ಬರ್ತಾವ್ರಂತೆ. ಒಂದೇ ಸರಿ ಮಾಡಿವಂತೆ. ಅಯ್ಯೋ ನಿಮ್ದೊಳ್ಳೆ ಕತೆ ಬಿಗ್ರೆ, ಸುಮ್ನಿರ್ರಿ ನೀವು. ಮಾಡೋಗ್ ಸರೋಜ, ಕಾಪಿ ಮಾಡೋಗ್ ತಲೆ ನೋತೈತೆ. ಹೋಗಮ್ಮ, ಒಂದ್ ಲೋಟ ಕಾಪಿ ಕುಡಿದ್ಬಿಟ್ಟು ಒಂಚೂರು ಕೂಕೋಣ ಹೋಗು. ಎಲ್ಲ ಲಿಸ್ಟ್ ಮಾಡ್ಸು, ಬರ್ಸು. ಈ ಹುಡುಗರ ಕೈಯಲ್ಲಿ ಬರ್ಸೋಣ. ಕೃಷ್ಣ ಇಲ್ಲಾಂದ್ರೆ ಮನೋಜ ಯಾರೋ ಒಬ್ರು ಬರೀತಾರೆ. ಏನೇನ್ ಬೇಕಂತೆಲ್ಲ ಹೇಳಿ ಬರ್ಸ್ರಿ. ಹಣ್ಣುಗಳು, ಸ್ವೀಟ್ಗಳು, ಮತ್ತೆ ಹಾಸಿಗೆ ಪಸ್ಗೆ ಎಲ್ಲ ಅದ್ ನೀವು ನೋಡ್ಕೊಳ್ರಿ. ಇನ್ನ ಚಿಲ್ರೆ ಪಲ್ರೆ ತರ್ಸೋವಂತವೆಲ್ಲ ತರ್ಸ್ರಿ. ಹೂವ ಪವ ಎಲ್ಲ ಜಾಸ್ತಿನೇ ಬೇಕಾಗ್ತವೆ. ಹ್ಞೂನಮ್ಮ, ಅದೇನೇನ್ ಬೇಕೋ ಎಲ್ಲಾ ಹೇಳ್ಬಿಟ್ಟು ಬರ್ಸಿ ಕೊಟ್ಬಿಡ್ರಿ. ಹೋಗ್ ತಗೊಂಬರ್ತಾರೆ. ಹುಡುಗರ ಕೈಗೆ ಕೊಡ್ರಿ, ಹೋಗ್ ತಗೊಂಬರ್ತಾರೆ. ಮನೋಜ, ಆಯ್ತೇನಪ್ಪ, ಎಲ್ಲ ಸೆಟಲ್ಮೆಂಟ್ ಮಾಡ್ ಬಂದ? ಹೂ ಮಾವ, ಮಾಡ್ ಬಂದೆ. ಏನೋ ಅವನು ಬಾಟ ಕೇಳ್ತಾ ಇದ್ದ. ಸರಿ ಆಯ್ತು ತಕೊಳಪ್ಪ. ನಿನ್ನಿದ್ ಯಾಕೆ, ನನ್ಗೆ ಇದೇ ಖುಷಿಯಲ್ಲಿ ಒಂಚೂರು ಎಕ್ಸ್ಟ್ರಾನೇ ತಕ ಅಂತ ಹೇಳಿ ಕೊಟ್ಟು ಬಂದಿದ್ದೀನಿ. ಎಲ್ಲ ಕ್ಲಿಯರ್ ಮಾಡ್ದೆ ಹೇಳ್ರಿ. ಸರಿ ಸರಿ. ಇನ್ನೇನು ಬಾಕಿ ಏನಿಲ್ಲ ಅಲ್ಲ? ಚೌಟ್ರಿ ಕಡೆ, ಬಸ್ ಅವ್ರಿಗೆ, ಅಡ್ಗೆ ಅವ್ರಿಗೆ, ಅವರು ಡೆಕೋರೇಷನ್ ಅವ್ರಿಗೆಲ್ಲ ಮುಗ್ಸಾಕಿದೀವಲ್ಲ ಕೊಟ್ಟು. ಇನ್ ಯಾರನ್ನ ಬಾಕಿ ಇದ್ರೆ ನೋಡಪ್ಪ. ಅಲ್ಲ ಬಿಗ್ರೆ, ನಿಮ್ದೊಳ್ಳೆ ಕತೆ. ಬಾಕಿ ಇದ್ರೆ ಅವ್ರು ಸುಮ್ನೆ ಬಿಡ್ತಾರೆ? ಆ ಅಯ್ಯೋ, ನಿಮ್ದೊಳ್ಳೆ ಕತೆ ಹೇಳ್ರಿ. ಅವ್ರೇನ್ ಸುಮ್ನೆ ಬಿಡ್ತಾರೆ? ಬಾಕಿ ಇಷ್ಟೈತೆ, ಬಾಕಿ ಇಷ್ಟೈತೆ ಅಂತ ಹೇಳ್ತಾನೆ ಇರ್ತಾರೆ. ತಗೋಪ್ಪ, ಕಾಫಿ ಕುಡಿ ಒಂಚೂರು. ಅಯ್ಯೋ ಬೇಡ ಅತ್ತೆ, ನಾನು ಅಲ್ಲಿ ಕುಡ್ಕೊಂಡ್ ಬಂದೆ ಹೇಳ್ರಿ. ಬರ್ತಾ ನನ್ ಫ್ರೆಂಡ್ ಸಿಕ್ಕಿದ್ದ, ಕಾಫಿ ಕುಡ್ಕೊಂಡ್ ಬಂದೆ. ನಂಗ್ ಬೇಡ, ಅಲ್ಲಿ ಕೊಡಿ, ಅಪ್ಪಂಗೆ ಅವ್ರು ಕೊಡಿ. ನಂಗ ಕಾಫಿ ಬೇಡಮ್ಮ. ಅವ್ರು ಸೆಟಲ್ಮೆಂಟ್ ಮಾಡಕ್ ಹೋದಾಗ ಅವ್ರು ಹಣ ಬರೀ ಕಾಫಿ ಕುಡಿಯೋಣ ಅಂದ್ರು. ಸರಿ ಅಂತ ಹೇಳಿ ಅವ್ರಿಗೆಲ್ಲ ಕಾಫಿ ಕುಡಿಸಿ ನಾನು ಕಾಫಿ ಕುಡ್ದು ಬಂದೆ. ಇವು ಬೇಡ ನನ್ಗೆ, ಏನೋ ಸ್ವಲ್ಪ ಆದ್ಮೇಲೆ ತಗೊಂತೀನಿ. ನಂಗೂ ಕಾಫಿ ಬೇಡತ್ತೆ. ನಾನು ಅಲ್ಲಿ ಹೊರಗಡೆ ಎಲ್ಲ ಕುಡ್ಕೊಂಡ್ ಬಂದೆ. ತಲೆ ಎಲ್ಲ ನೋವ್ತಾ ಇತ್ತು. ಕಾಫಿ ಕುಡಿದ್ರೆ ಸಾಕಪ್ಪ ಅನಿಸಿತ್ತು, ಕುಡ್ಕೊಂಡ್ ಬಂದಿದ್ದೀನಿ. ಕೊಡ್ರಿ, ಅಮ್ಮಂಗ್ ಕೊಡ್ರಿ. ಸರಿ ತಕ ಕಮಲಕ್ಕ, ಕುಡೀರಿ. ಅಣ್ಣ ನೀವು ತಗೊಳ್ಳಿ ಕಾಫಿ. ನಂಗ್ ಬೇಡಮ್ಮ ಕಾಪಿ. ಯಾಕೋ ಕಾಪಿ ನಡುವೆ ಅಷ್ಟು ಇಷ್ಟ ಆಗ್ತಲ್ಲ. ಕಾಪಿ ಏನ್ ಬೇಡ ನನ್ಗೆ. ಸರಿ, ನೀನೇ ತಕ ಸರೋಜ. ತಗೊಂಬಂದ್ ಕುಕ ಬಾ. ಅದೇನೇನ್ ಬೇಕು ಎಲ್ಲ ನೋಡಿ ಬರ್ಸೋಣ ಬಾ ಮಕ್ಳ ಕೈಲಿ. ಏನ್ ಜನ ಸೇರಿದ್ರು ಅಂತೀಯ ಸರೋಜ? ಬಾ 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 ಬಾ, ಸಖತ್ ಜನ ಸೇರಿದ್ರು ಬಿಡು. ನೋಡ್ರಿ ಕಮಲಕ್ಕ, ಏನ್ ಜನ ಸೇರವ್ರೆ. ಎಲ್ಲಾರು ಬಂದವ್ರು ನೋಡ್ರಿ. ಕರ್ದವ್ರು ಎಲ್ಲಾರು ಬಂದವ್ರೆ. ಯಾರ್ಯಾರು ಕರೆದಿದ್ದೀವೋ ಎಲ್ಲಾರು ಬಂದವ್ರೆ. ಇನ್ನೇನು ಮನೆಗೊಬ್ರು ಮನೆಗಿಬ್ರು ಹಂಗೇನಿಲ್ಲ, ಎಲ್ಲಾರು ಬಂದವ್ರೆ. ಅದೇ ಖುಷಿ ಆಯ್ತು ನನ್ಗೆ. ಹೌದಮ್ಮ, ಮತ್ತೆ ಹೆಂಗ್ ಕರಿಬೇಕು ಅಂತ ಕರೆದ್ರೆ ಜನ ಬರ್ತಾರೆ. ಅಲ್ಲ ಹೇಳ್ರಿ, ಕರಿಯೋದು ಅಂತಾನೆ ಅಲ್ಲ. ನಾವು ಹೋಗಿ ಮಾಡಿ ಬಂದಿದ್ರೆ ಎಲ್ಲಾರು ನಮ್ಗೂ ಬದ್ದು ಎಲ್ಲ ಹೋಗ್ತಾರಪ್ಪ. ಎಲ್ಲ ಇದಕ್ಕೂ ಮದ್ವೆ ಮುಂಜಿ ಕಾರ್ಯಕ್ರಮಕ್ಕೆ ಎಲ್ಲದಕ್ಕೂ ಹೋಗಿ ಬರ್ತಾ ಇದ್ರೆ ಅವರು ನಮ್ಮನೆ ಫಂಕ್ಷನ್ಗಳಿಗೆ ಬರ್ತಾ ಇರ್ತಾರೆ. ಹೋಗ್ದಂಗೆ ಮನೆಯಲ್ಲೇ ಇದ್ಬಿಟ್ಟು ನಮ್ಮನೆ ಫಂಕ್ಷನ್ ಬರ್ರಿ ಅಂದ್ರೆ ಯಾರು ಬರ್ತಾರೆ ಹೇಳ್ರಿ? ಯಾರು ಬರಲ್ಲ. ಅಯ್ಯೋ ಹೋಗಮ್ಮ, ಸಾಕಾಗೋಯ್ತು ನನಗಂತೂ. ಅಯ್ಯೋ, ಆ ಅಡ್ಗೆ ಮನೆಯಲ್ಲಿ ಅಲ್ಲಿ ಊಟ ಬಡ್ಸೋತ್ರ ಏನ್ ಜನ ಅಂದ್ರೆ ಜನ. ಆಚೆನು ಕಾಯ್ಕೊಂಡ್ ನಿಂತವ್ರೆ. ಇವ್ರು ಎದ್ದೊಳಕ್ಕೆ ತಡ, ಬೇರೆಯವ್ರು ಬಂದು ಕೂಕೊಳಕ್ಕೆ, ಅಲ್ಲಿ ಕ್ಲೀನ್ ಮಾಡ್ಸೋಕು ಬಲೇ ರಿಸ್ಕ್ ಆಗೋಯ್ತು ಹೇಳು. ಏನೋ ಹಂಗೋ ಹಿಂಗೋ ಮನೋಜ ಮತ್ತೆ ಕೃಷ್ಣ ಸ್ವಲ್ಪ ಈ ಮದ್ವೆ ಮನೇಲಿ ಚೆನ್ನಾಗ್ ಓಡಾಡ್ದಂಗ ಆಯ್ತು ಅಲ್ವಾ? ಹೌದು, ಮತ್ತೀಗ ಕೃಷ್ಣ ಮತ್ತೆ ಮನೋಜ ಬಂದು ಓಡಾಡಿಲ್ಲ ಅಂದ್ರೆ ಇನ್ ಯಾರು ಓಡಾಡ್ತಾರೆ? ಹೌದು ಬಿಗ್ರೆ. ನನಗಂತೂ ಒಬ್ಬನೇ ಮಾಡಕ್ ಆಗ್ತಾ ಇರ್ಲಿಲ್ಲ ಬಿಡ್ರಿ. ಕೃಷ್ಣ ಮನೋಜ ಬಂದಿದ್ದಕ್ಕೆ ಸ್ವಲ್ಪ ಆರಾಮಾಗಿ ನಾನು ಅಷ್ಟೇ ಕೆಲಸ ಮಾಡ್ಕೊಂಡಿರಂಗಾಯ್ತು. ಇಲ್ಲ ಅಂದಿದ್ರೆ ಏನ್ ಮಾಡ್ಬೇಕಿತ್ತು ಹೇಳ್ರಿ ನಾನೊಬ್ನೇ. ನನಗಂತೂ ಬಹಳ ಸಹಾಯ ಆಯ್ತಪ್ಪ. ಮೀನಾಕ್ಷಿ, ಸರೋಜ ಇಬ್ರು ತುಂಬಾ ಕೆಲಸ ಮಾಡಿದ್ರಪ್ಪ. ಪಾಪ ಅವರು ಅಷ್ಟೇ, ಕೆಂಪಿ, ಇವಳು ಲತ್ತು ಎಲ್ಲಾರು ಬಂದು ತುಂಬಾ ಚೆನ್ನಾಗಿ ಸಹಾಯ ಮಾಡಿದ್ರಪ್ಪ. ಅಯ್ಯೋ, ಎಷ್ಟ್ ಕೆಲ್ಸ ಇತ್ತು ಅಂತೀರಿ. ಮದ್ವೆ ಮನೆ ಅಂದ್ರೆ ಹಂಗೆ ಕಣಮ್ಮ. ಅಲ್ಲ, ಒಬ್ಬೊಬ್ಬ ಮಗಳಿಗೆ ಒಬ್ಳು ಮಗಳಿಗೆ ಮದ್ವೆ ಮಾಡಕ್ಕೆ ಇಷ್ಟೆಲ್ಲ ಸಾಕಾಗಿದ್ದೀರಿ. ಎಲ್ಲ 8 ಜನ 7 ಜನ ಮಕ್ಳು ಇಟ್ಕೊಂಡಿರೋರು ಹೆಂಗ್ ಮದ್ವೆಗಳು ಮಾಡ್ತಿರಿದ್ರೆ ಹೇಳು ಆಗಿನ ಕಾಲದಾಗ? ಅಮ್ಮ, ಆಗಿನ ಕಾಲ ಬೇರೆನಮ್ಮ. ಆಗಿನ ಕಾಲದಾಗ ಹೆಂಗೋ ಮಾಡ್ಬಿಡ್ತಾ ಇದ್ರು ಹೇಳು. ಅಪ್ಪಯ್ಯ, ಸುಮ್ನಿರ, ಹಂಗನ್ಲೇ ಬೇಡ ನೀನು. ಇವಾಗಿನ ಕಾಲ ಅವಾಗಿನ ಕಾಲ. ನೀನು ಇವಾಗಾದ್ರೂ ಮಾಡಾಕ್ಬೋದು, ಅವಾಗ ಮಾಡಕ್ ಆಗ್ತಿತ್ತೆ. ಇವಾಗ ದುಡ್ಡು ಕೊಟ್ರೆ ಯಾರಾದ್ರೂ ಏನಾದ್ರೂ ಮಾಡ್ತಾರೆ. ಕರ್ಕೊಂಡೋಗ್ ಬಿಡೋದು, ಕರ್ಕೊಂಡ್ ಬರೋದು, ಬಸ್ ಆಗಿರ್ಬೋದು, ಅಡ್ಗೆಗಳಾಗಿರ್ಬೋದು, ಏನು ಧಾನ್ಯಗಳು ಆಯೋದಾಗಿರ್ಬೋದು, ಏನ್ ಎಲ್ಲದಕ್ಕೂನು ರೆಡಿಮೇಡ್ ಇವಾಗ. ಅವಾಗ ಹಂಗಲ್ಲ ಹೇಳು. ಹೌದು ಮತ್ತೆ. ಎತ್ತಿನ ಗಾಡಿಗಳು ಕಟ್ಬೇಕಿತ್ತಪ್ಪಯ್ಯ. ಎತ್ತಿನ ಗಾಡಿಗಳು ಕಟ್ಟಿ ಜನನ್ನ ಹೊರಡಿಸಿ, ಗಂಡು ಹೆಣ್ಣು ಅವ್ರಿಗೆ ಬೇರೆ ನೋಡ್ಬೇಕಾಗಿತ್ತು. ಅಕ್ಕಿ ಕೇರ್ಬೇಕಾಗಿತ್ತು. ಅಕ್ಕಿ ಕೇರಕ್ಕೆ 3-4 ದಿವಸ ಮನೆ ತುಂಬಾ ಜನ ಊರವ್ರನ್ನೆಲ್ಲ ಕರ್ಸ್ಬೇಕಾಗಿತ್ತು. ಸೌದೆ ಹೊಡಿಯಕ್ ಕರ್ಸ್ಬೇಕಾಗಿತ್ತು. ಚಪ್ರಗಳು ಹಾಕಕ್ಕಂತೂ ಒಂದ್ ದಿನ ಹಿಡಿಯೋದು ಬಿಡು ಚಪ್ರ ಹಾಕಕ್ಕೆ. ಈ ಸುಮ್ನೆ ಆಗ್ತಿರ್ಲಿಲ್ಲ, ಕೆಲ್ಸಗಳು ಸಾಕ್ತಾನೆ ಇರ್ಲಿಲ್ಲ ಮದ್ವೆ ಮನೆ ಕೆಲ್ಸಗಳು. ಏನ್ ಹೇಳ್ಬಿಟ್ಟೆ ನೀನು? 1-2 ದಿವಸಕ್ಕೆಲ್ಲ ಹೊಂದಿಸ್ಕೊಂಡ್ಬಿಡ್ಬೋದು ಇವಾಗ, ಅನ್ಕೊಂಡ್ರೆ. ಆದ್ರೆ ಅವಾಗ ತಿಂಗಳು ಆಗೋವು ಒಂದ್ ಮದ್ವೆ ಮಾಡ್ಬೇಕು ಅಂದ್ರೆ. ಹೌದು ಮತ್ತೆ. ಆವಾಗ ಅಂದ್ರೆ ಪತ್ರಿಕೆ ಕೊಡೋಕ್ ಶುರು ಮಾಡೋದಕ್ ಮುಂಚೆನೆ ಮದ್ವೆ ಕೆಲಸಗಳು ಶುರು ಆಗೋಗ್ಬಿಡವು. ಇವಾಗ ಹಂಗಲ್ಲ, ಫಸ್ಟ್ ಪತ್ರಿಕೆ ಹೊಡಿಸ್ತಾರೆ, ಆಮೇಲೆ ಮದ್ವೆ ಕೆಲಸಗಳು ಶುರು ಮಾಡ್ಕೊಂತಾರೆ. ಅವಾಗ ಹಂಗೆಲ್ಲ ಅಲ್ಲ ಕೃಷ್ಣ. ಬಲೆ ಕಷ್ಟ ಇತ್ತು ಬಿಡು. ನಿಮ್ಗಳ ಮದ್ವೆ ಏನೋ ಆರಾಮಾಗಿ ಮಾಡಾಕ್ ಬಿಟ್ವಿ ನಾವು. ನಮ್ಮ ಅಣ್ಣಂದ್ರು ಅವ್ರ ಕಾಲದ ಮದ್ವೆ ಅಂತೂ 7 ದಿನ 8 ದಿನ ಮದ್ವೆ ಮಾಡೋರು. ಹೌದ್ ಹೇಳ್ರಿ, ಹಂಗ ಹಿಂಗ ನಮ್ ಮಕ್ಳ ಮದ್ವೆ ಎಲ್ಲ ಮುಗ್ದೋಯ್ತು. ಇನ್ ಅವ್ರ ಮಕ್ಳ ಕಾಲಕ್ಕೆ ನೋಡ್ಕೊಂಡಾನ. ಇರೋರ್ ಯಾರೋ ಹೋಗೋರ್ ಯಾರೋ.
ಸರೋಜ ತಗೊಳಮ್ಮ ಪೇಪರ್ ಚೀಟಿ ಎಲ್ಲ ತಕೊಂಡು ಬರೆಯಕ್ ಶುರು ಮಾಡಮ್ಮ. ಅಲ್ಲ ನೀವ್ ಹೇಳ್ತಾ ಇರ್ರಿ ಕೃಷ್ಣನೋ ಇಲ್ಲ ಮನೋಜನೋ ಬರೀತಾರೆ. ಅಮ್ಮ ಏನಮ್ಮ ಬರೆಯೋ ಅಂತ ದೊಡ್ಡ ಲಿಸ್ಟ್ ಐತೇನಮ್ಮ? ಅಲ್ಲ ಅಪ್ಪಯ್ಯ, ಒಂದು ಮರ್ತೋದ್ರೆ ಮತ್ತೆ ಎಲ್ಲ ಮರ್ತೋಗ್ತಿವಪ್ಪಯ್ಯ. ಅದಕ್ಕೆ ಇವಾಗ ಎಲ್ಲ ಬರ್ಕೊಂಡ್ಬಿಡು, ಬರ್ಕೊಂಡ್ರೆ ಏನು ಮರಿಯಲ್ಲ ಅಂತ. ಅದೇನು ಹೇಳು, ಎಲ್ಲ ನೆನಪಿರ್ತದ ನನ್ಗೆ. ಸುಮ್ನೆ ಅದನ್ನ ಬರ್ಕೊಂಡು ಯಾಕೆ ಹೇಳು, ಅದೇನೇನ್ ತರ್ಬೇಕಂತ. ಅಲ್ಲ ಇವಾಗ ಯಾರ್ಯಾರು ಹೋಗೋದು ಮಾರ್ಕೆಟ್ಗೆ? ಅಲ್ಲ ಸರೋಜ, ಇವಾಗ ಮಾರ್ಕೆಟ್ಗೆ ಅಂದ್ರೆ ಇವಾಗ ಹಾಸಿಗೆ ದಿಂಬು ತಲ್ದಿಂಬು ಬೆಡ್ಶೀಟ್ ಹೋಗಕ್ಕೆಲ್ಲ ಒಂದ್ ಅಂಗಡಿಗೆ ಹೋಗ್ಬೇಕು. ಇನ್ನು ಉಳ್ದವಕ್ಕೆಲ್ಲ ಬೇರೆ ಅಂಗಡಿಗೆ ಹೋಗ್ಬೇಕು ತಾನೆ. ತಲ್ದಿಂಬು ಬೆಡ್ಶೀಟ್ಗಳು ಹಾಸಿಗೆ ತರೋದಕ್ಕೆ ಹೋಗ್ರಿ ಒಂದಿಬ್ರು, ಇನ್ ಉಳ್ದಿದ್ದಿಬ್ರು ಈ ಕಡೆ ಹೋಗ್ತಿವಿ. ಏನಂತೀಯ? ರಮಣ, ನಿಂದ್ ಒಳ್ಳೆ ಕತೆ. ಹಾಸಿಗೆ ತರೋದಕ್ಕೆ ನೀನು ಮತ್ತೆ ಕೃಷ್ಣ ಹೋಗ್ ಬರ್ರಿ. ಮನೋಜ ಹೋಗಿ ಮಾರ್ಕೆಟ್ ಆಗ ಅದೇನೇನು ಹೂವ ಪೂವ ತರ್ಬೇಕು ಅದು ಹೋಗ ಅವನ್ ತತ್ತಾನೆ. ಆಮೇಲೆ ಪೂಜೆ ಸಾಮಾನು ಅವೆಲ್ಲ ತರ್ಸೋದೇನ್ ಬೇಡಲ್ಲ, ಎಲ್ಲ ಮನೆಗೆ ಐತಲ್ಲ. ಎಲ್ಲ ಐತೆ ಕಮಲಕ್ಕ. ಏನಿಲ್ಲ, ಹಣ್ಣು ಮತ್ತೆ ಸ್ವೀಟು, ಇನ್ನೇನ್ ಬೇಕು ಅಷ್ಟೇ ಹೇಳ್ರಿ, ಇದೆಲ್ಲ ಮನೆಗೆ ಐತೆ. ಅಷ್ಟೇ ಕಣಪ್ಪ ಮನೋಜ. ಹಣ್ಣುಗಳು ಒಂಚೂರು ಸ್ವೀಟು ತಕೊಂಡ್ ಬರಪ್ಪ. ಏನನ್ನ ಖಾರ ಇದೆ ತಕೊಂಬ. ಇನ್ನೇನ್ ಮನೆಗ್ ಮಾಡಿರೋವೆ ಅವೇ, ಲಾಡು, ಬೂಂದಿ, ಕಜ್ಜಾಯ, ಕರ್ಜಿಕಾಯಿ, ಚಕ್ಲಿ, ನಿಪ್ಪೊಟ್ಟು ಎಲ್ಲ ಮನೆಗೆ ಮಾಡ್ಸಿದೀವಿ, ಎಲ್ಲ ಮನೆಗ್ ಮಾಡಿಕೊಂಡಿದೀವಿ. ಇದು ಮಾತ್ರ ತಕೊಂಬಂದ್ರೆ ಸಾಕಪ್ಪ. ಸರಿ ಆಯ್ತು ಬಿಡಮ್ಮ. ನಾನ್ ಮಾರ್ಕೆಟ್ ಹೋಗಿ ಅವ್ನ್ ತಕೊಂಬತ್ತೀನಿ. ಅಣ್ಣ ಮತ್ತೆ ಮಾವ ಹೋಗಿ ಅದೇನೋ ಹಾಸಿಗೆ ಅದೇನೋ ತಕೊಂಬರ್ಲಿ. ಇನ್ನೇನ ಬೇಕಾದ್ರೆ ಹೇಳ್ಬಿಡು. ಹೂವ ತಕೊಂಡ್ ಬರಪ್ಪಯ್ಯ. ಬಿಡಿ ಹೂವನು ಬೇಕು, ಕಟ್ಟಿರೋ ಹೂವನು ಬೇಕು. ಮಲ್ಲಿಗೆ ಹೂವ ತಕೊಂಡ್ ಬಾ. ಇನ್ ಬೇರೆ ಹೂವ ಏನ್ ಬೇಡ ತಂದ್ರೆ ಆ ಕೆಂಪು ಹೂವ ತಕೊಂಬ, ರೋಜಾ ಹೂವ ತಕೊಂಬ. ಇನ್ನೇನ್ ಬೇಡ ಹೇಳು ಅಷ್ಟೇ. ಒಂಚೂರು ಜಾಸ್ತಿ ತಕೊಂಬ ಹೂವ. ಬಿರ್ಬಿರ್ನೆಲ್ಲ ಮಾಡಿ ಹೇಳ್ರಿ. ನಾವ್ ಹೋಗಿ ಬರೋಷ್ಟೊತ್ತಿಗೆ ಅಡ್ಗೆ ಪಡ್ಗೆ ಎಲ್ಲ ಮಾಡಿ ಮುಗ್ಸಾಕಿರ್ರಿ ನೀವು. ಅದೇನೋ ರೆಡಿ ಮಾಡೋದೆಲ್ಲ ರೆಡಿ ಮಾಡ್ಕೊಳ್ರಿ. ಏನಿಲ್ಲ ಹೇಳ್ರಿ, ಅಡ್ಗೆ ಮಾಡಾಕ್ತಿವಿ, ಮಾಡ್ತಾರ ಒಳಗಡೆ. ತರಕಾರಿ ಪರ್ಕಾರಿ ಎಲ್ಲ ಬಿಡಿಸ್ಕೊಂತಾವ್ರೆ. ನಾನು ಈ ಕಡೆ ಏನೇನ್ ಬೇಕೋ ಅದ್ ನೋಡ್ಕೊಂತೀನಿ. ನೀವೆಲ್ಲ ಮಾರ್ಕೆಟ್ ಮತ್ತೆ ಅಂಗಡಿಗೆ ಹೋಗಿ ಬರ್ರಿ. ಅಷ್ಟೊತ್ತಿಗೆ ಹೆಣ್ಣು ಗಂಡು ಎಲ್ಲ ಬರ್ತಾರೆ. ಅವ್ರ ಕೆಂಪಾರತಿ ಮಾಡಿ ಒಳಗ್ ಕರ್ಕೊಂಡು ಮುಂದೆ ಏನ್ ಬೇಕೋ ಅದು ನೋಡೋಣ. ಸರೋಜ ಮತ್ತೆ ಮೀನಾಕ್ಷಿ ಬರ್ತಾರಲ್ವೇ, ಅವರು ರೂಮು ರೆಡಿ ಮಾಡೋದಕ್ಕೆ ರೂಮ್ ಕಳಿಸ್ತೀನಿ. ಇನ್ನೇನು ಅಷ್ಟೇ ಅಷ್ಟೇ. ಅದ್ಗೆ ಅದ್ಗೆ ಪದ್ಮತ್ಗೆ ಸ್ವಲ್ಪ ಬೇಗ ಬನ್ರಿ. ಎಲ್ಲಿ ಅಂತ ಹುಡ್ಕೋದದ್ಗೆ ನಿಮ್ಮನ್ನ ಎಷ್ಟೊತ್ತಿಂದ ಹುಡುಕ್ತಾ ಇದೀನಿ, ಕಾಣಿಸ್ತಿಲ್ಲ. ಎಲ್ಲೋಗ್ಬಿಟ್ಟಿದ್ರಿ ನೀವು? ನೀವು ಗಂಡು ಹೆಣ್ಣು ಹೊರಟವ್ರೆ, ಅವ್ರು ಹೋಗ ಅಲ್ಲಿ ಕಾರಲ್ಲಿ ಕೂತವ್ರೆ. ಅವಾಗ್ಲೇ ನಿಮ್ಮನ್ನ ಅವ್ರಿಂದೆ ಕಳ್ಸೋಣ ಅಂತ ಅಂದ್ಬಿಟ್ಟು ಹುಡುಕ್ತಾನೆ ಇದೀನಿ, ಕಾಣಿಸ್ತಿಲ್ಲ ನೀವು. ಅಲ್ಲ ಗಂಡು ಹೆಣ್ಣಿಂದ ನಾನ್ ಯಾಕೆ ಹೋಗ್ಬೇಕು? ಯಾರನ್ನ ಕಳಿಸ್ಬಿಡು ವಿಮ್ಲಾ. ಕಳಿಸ್ಬೋದಾಗಿತ್ತು, ಶಿಲ್ಪನೆ ಕಳ್ಸೋಣ ಅನ್ಕೊಂಡಿದ್ದೆ. ಅಲ್ಲೇನೋ ಶಾಸ್ತ್ರ ಮಾಡ್ತಾರಂತೆ ಇವತ್ತೆಲ್ಲ ಮಾಡ್ ಮುಗ್ಸಕಣ ಅಂತ ಹೇಳ್ತಾವ್ರೆ. ಇನ್ನ ಶಿಲ್ಪನ್ ಕಳ್ಸೋದೇನ್ ಚೆನ್ನಾಗಿರಲ್ಲ, ಬೇಡ. ನೀವ್ ಹೋಗ್ಬಿಟ್ ಬರೋಗ್ರಿ. ನಾನಾ ಹೋಗತ್ಗೆ ಇನ್ ಯಾರನ್ನ ಕಳಿಸ್ರಿ, ಹೋಗ್ರಿ. ಹಂಗೆ ಸಿದ್ದಣ್ಣನಿಂದೆ ನೀವ್ ಹೋಗ್ರಿ. ಬೇಕಾದ್ರೆ ಶಂಕರನ್ನು ಕರ್ಕೊಂಡ್ ಹೋಗ್ರಿ. ಶಂಕರ ಜೊತೆಗಿರ್ತಾನೆ, ಸಿದ್ದಣ್ಣನ ಜೊತೆಗೆ. ಸರ್ ಹೋಗ್ತದೆ. ಅಲ್ಲ ನಾನು ಇಲ್ಲಿ ಎಷ್ಟೊಂದ್ ಕೆಲ್ಸ ಎಲ್ಲ ಐತಿಲ್ಲಿ, ನಾನ್ ಯಾಕೆ ಸುಮ್ನೆ ಹೋಗತ್ಗೆ? ಇನ್ನೇನ್ ಕೆಲ್ಸ ಐತಿಲ್ಲ, ಎಲ್ಲ ಮುಗಿತ್ ಹೋಗ್ರಿ. ಮನೆ ತುಂಬಿಸ್ಕೊಂಡಿದ್ದಾಯ್ತು, ಹಾಲು ಉಗ್ಸಿದ್ದಾಯ್ತು, ಎಲ್ಲ ಆಯ್ತು. ಇನ್ನೇನ್ ಕೆಲ್ಸಗಳೇನಿಲ್ಲ, ಹೋಗ್ರಿ. ಏನಾನ ಇದ್ರೆ ನಾನ್ ನೋಡ್ಕೊಂತೀನಿ, ಹೋಗ್ರಿ. ಇರೋ ನೆಂಟ್ರು ಎಲ್ಲ ಅವರೆಲ್ಲ ಎಲ್ಲ ಅಡ್ಗೆ ಪಡಿಗೆ ಮಾಡ್ಕೊಂತೀವಿ. ಒಳ್ರಿ ನೀವು. ಒಂದ್ ಜೊತೆ ಬಟ್ಟೆ ತಕೊಳ್ರಿ, ಇನ್ನೇನು ಬೇಡ. ಏನಾನ ಸ್ವಲ್ಪ ತಾಂಬೂಲ ಅಂತ ತಕೊಂಡ್ ಹೋಗ್ರಿ, ಶಾಸ್ತ್ರ ಅಲ್ವೇ. ಒಂಚೂರು ಅಂಗಡಿಯಾಗ ಏನಾನ ತಕೊಂಡ್ ಹೋಗ್ರಿ, ಸ್ವೀಟು ಹಣ್ಣುಗಳು ಅಂತವು ತಕೊಂಡು ಹೋಗ್ರಿ. ಕಾಸು ಕೊಡ್ತೀನಿ, ಚಂಗ್ರಿಕಾಯಿ ಕೊಟ್ಟಿರ್ತೀನಿ. ಸರಿ ವಿಮ್ಲಾ, ಬಟ್ಟೆ ತಗೊಂಡ್ಬರ್ತೀನಿ. ಅಲ್ಲ ಇವತ್ತೇ ಶಾಸ್ತ್ರ ಮಾಡಿ ಮುಗ್ಸಾಕ್ತಾರ? ಅಯ್ಯೋ, ನಾನೇನೋ ಬೇರೆನೆ ಯೋಚನೆ ಇತ್ತು ನನಗೆ. ಏನ್ ಮಾಡೋದು? ಏನ್ ಮಾಡೋದು ಇವಾಗ? ನಾನು ಏನಾದ್ರೂ ಮಾಡಿ ಈ ಶಾಸ್ತ್ರ ನಿಲ್ಸಾಕ್ಬೇಕು. ಈ ಶಾಸ್ತ್ರ ನಡಿಬಾರ್ದು. ಇದೇನ ನಡೆದು ಬಿಟ್ರೆ ಇನ್ನ ಅವ್ರ ಸಂಸಾರ ಶುರುವಾಗಿ ಹೋಗ್ತದೆ. ಅವ್ರ ಸಂಸಾರ ಶುರುವಾಗೋದಕ್ ನಾನೇ ಬಿಡಬಾರ್ದು. ಏನಾನ ಮಾಡ್ಬೇಕಲ್ಲ. ಒಳ್ಳೇದೇ ಆಯ್ತು ವಿಮ್ಲಾ, ನೀನೇ ಹೋಗು ಅಂತ ಹೇಳಿದ್ ಒಳ್ಳೇದಾಯ್ತು ನನಗೆ. ನಾನೇ ಹೋಗಿ ನಿಲ್ಸಾಕ್ತೀನಿ. ಯೋಚನೆ ಮಾಡ್ತೀನಿ, ಏನಾನ ಮಾಡಿ ಈ ಶಾಸ್ತ್ರ ನಡಿದಂಗ್ ಮಾಡ್ಬೇಕು. ಪದ್ಮಾ ಪದ್ಮಾ, ಏನ್ ಹೇಳಿ? ಏನೋ ಆಗಿದ್ದಾಗೋಯ್ತು. ಏನೋ ಕೆಟ್ಟಗಳಿಗೆ ಸುಮ್ಮನೆ ನೀನು ಏನೋ ಅಂದೆ, ನನ್ಗೂ ಕೋಪ ಬಂತು. ನಾನು ಹೊಡೆದು ಬಿಟ್ಟೆ. ಮನ್ಸಲ್ಲಿ ಏನು ಇಟ್ಕೊಂಬೇಡ. ನೀವು ಹೊಡಿಲಿ ಬಡಿಲಿ, ಏನಾದ್ರೂ ಮಾಡ್ಲಿ, ನಾನು ಏನ್ ಮಾಡ್ಬೇಕು ಅದನ್ನೇ ಮಾಡೋದು. ಪದ್ಮಾ, ನಾನು ಹೇಳಿದ್ ಕೇಳಿಸ್ತಾ ಆಯ್ತಾ? ಕೇಳಿಸ್ತಾ ಐತೆ. ವಿಮ್ಲಾ ಹೇಳ್ತಾ ಇದ್ದಾಳೆ ಹುಡ್ಗಿ ಮನೆಗೆ ಹೋಗ್ಬೇಕಂತೆ, ಗಂಡು ಹೆಣ್ಣು ಕರ್ಕೊಂಡು ನಿನ್ನೆ ಕಳ್ಸೋಣ ಅಂತ ಇದ್ದಾಳೆ. ಏನೋ ಶಾಸ್ತ್ರ ಅಂತೆ, ಮತ್ತೆ ಶಿಲ್ಪನ್ ಕಳ್ಸೋದೇನೋ ಚೆನ್ನಾಗಿರಲ್ಲ ಅಂತ ಹೇಳಿದ್ಲು. ನೀನೇ ಹೋಗ್ತಾ ಇದೀಯಂತೆ. ಹುಷಾರು. ಹೋಗೋದೇನೋ ಅಲ್ಲಿ ಏನೇನೋ ನಡೀತೈತೋ ನೋಡ್ಕೊಂಡು ಬರೋದೇನೋ ಅಷ್ಟೇ ಮಾಡ್ಬೇಕು. ಇದು ಬಿಟ್ಟು ಬೇರೆ ಏನು ಕಿತಾಪತಿ ಮಾಡಂಗಿಲ್ಲ ನೀನು. ಅಲ್ಲ ನೀವ್ ಯಾಕೆ ನನ್ನ ಮೇಲೆ ಹಿಂಗೆ ದ್ವೇಷ ಮಾಡ್ತೀರಾ? ನಾನೇನು ಅಂತ ಕೆಟ್ಟೋಳ? ಆಗಿದ್ದಾಗೋಯ್ತು ಅಂತ ನಾನು ಸುಮ್ನಾಗಿದ್ದೀನಿ ಬಿಡಿ. ಅಷ್ಟೇ ನನ್ಗೂ ಬೇಕಾಗಿರೋದು. ಸರಿ, ಹೋಗ್ಬಿಟ್ಟು ಬರೋಗು. ಇಲ್ಲ, ಏನಾದ್ರೂ ಮಾಡಿ ಈ ಶಾಸ್ತ್ರನ ನಿಲ್ಸಾಕ್ಲೇಬೇಕು.
ಏನೇ ಆಗ್ಲಿ ಅವ್ರಿಗೆ ಈ ಪ್ರಸ್ತುತ ಶಾಸ್ತ್ರ ಆಗ್ಲೇಬಾರದು. ಮಾಡ್ತೀನಿ, ಏನಾದ್ರೂ ಮಾಡ್ತೀನಿ. ನನ್ನ ಮಗಳಿಗೋಸ್ಕರ ನಾನು ಏನ್ ಮಾಡೋದಕ್ಕೂ ರೆಡಿ. ಯಾರಿಗೇನು ಅನ್ಯಾಯ ಆಗಲ್ಲ, ಇದರಿಂದ ಯಾರಿಗ ಅನ್ಯಾಯ ಆಗುತ್ತೆ? ವಿಮ್ಲಾ, ಮನೆ ತುಂಬಿಸ್ಕೊಂಡು ಶಾಸ್ತ್ರ ಎಲ್ಲ ಮುಗಿತಮ್ಮ. ಅಯ್ಯೋ, ಯಾಕೋ ಛತ್ರದಿಂದ ಬರ್ತಿದ್ದಂಗೆ ತುಂಬಾ ನಿದ್ದೆ ಬಂದ್ಬಿಡ್ತು ಕಣಮ್ಮ. ಹೋಗಿ ಮಲ್ಕೊಂಡು ಅವ್ನಿಗೆ ಎಚ್ಚರನೇ ಆಗಿಲ್ಲ. ಇಲ್ಲಪ್ಪ, ಎಲ್ಲ ಶಾಸ್ತ್ರ ಸುಸೂತ್ರವಾಗಿ ಆಯ್ತು. ನಿಸರ್ಗ ಹಾಲುಗ್ಸಿ ಎಲ್ಲ ಮುಗಿಸಿ ಕೊಟ್ಟವಳೆ. ಎಲ್ಲಾರು ಕಾಫಿ ಕುಡಿದ್ವಿ. ನಿಂಗೂ ಕಾಫಿ ತಗೊಂಬತ್ತೀನಿ ಇರಪ್ಪ. ಬೇಡ ಮಗಳೇ, ಇವಾಗ ಬೇಡ ಇರಮ್ಮ. ಹೊರಟ್ನಾ ನನ್ ಮೊಮ್ಮಗ ಮತ್ತೆ ಸೊಸೆ ಹೊರಟ್ರಿ ನಮ್ಮವ್ರು. ಹೋಗ್ ಕಾರಲ್ಲಿ ಕೂತವ್ರೆ, ಅದೇ ಆಶೀರ್ವಾದ ತಗೊಳೋದಿಕ್ಕೆ ಅಂತ ಕರಿಯೋಣ ಅಂತ ಬಂದ್ ನೋಡ್ದೆ. ನಿದ್ದೆ ಮಾಡ್ತಾ ಇದ್ರಲ್ಲ, ಸರಿ ಬಿಡು, ಪರವಾಗಿಲ್ಲ. ಮತ್ತೆ ಹೆಂಗಿದ್ರು ನಮ್ಮ ಮನೆಗೆ ಬರ್ತಾರಲ್ಲ, ನಿಮ್ಮ ಆಶೀರ್ವಾದ ಅವ್ರಿಗಿದ್ದೇ ಇರುತ್ತೆ ಅಂತ. ಹ್ಮ್, ಒಳ್ಳೆ ಕೆಲಸ ಮಾಡ್ದೆ. ಒಳ್ಳೆ ಕೆಲಸ, ಒಳ್ಳೇದಾಗ್ಲಿ, ಎಲ್ಲಾರ್ಗು ಒಳ್ಳೇದಾಗ್ತದೆ. ಇವಾಗ ಗಂಡು ಹೆಣ್ಣು ಮತ್ತೆ ಯಾರು ಹೋಗ್ತಾರಮ್ಮ ಅವ್ರ ಜೊತೆಗೆ? ಅಪ್ಪ, ಅವ್ರ ಜೊತೆಗೆ ಯಾರು ಹೋಗ್ತಾ ಇಲ್ಲ, ಶಿಲ್ಪನ್ ಕಳ್ಸೋಣ ಅಂತ ಅನ್ಕೊಂಡೆ. ಏನೋ ಅವ್ರೇನೋ ಪ್ರಸ್ತುತ ಶಾಸ್ತ್ರ ಏನೋ ಇಟ್ಕೊಂಡವ್ರಂತೆ. ಇವತ್ತು ಫೋನ್ ಮಾಡಿದ್ರು. ಯಾಕೆ ಸುಮ್ನೆ ಶಿಲ್ಪ ಬೇಡ, ಅದಕ್ಕೆ ಅತಿಗೇನು ಮತ್ತೆ ಶಂಕರನ್ ಇಬ್ರು ಜೊತೆ ಮಾಡಿ ಕಳಿಸ್ತಾ ಇದೀನಿ. ಆಗ್ಲಮ್ಮ ಆಗ್ಲಿ. ಎಲ್ಲ ಒಳ್ಳೇದಾಗಿ ಸುಸೂತ್ರವಾಗಿ ನಡೀಲಿ ಎಲ್ಲ. ಅವ್ರ ಸಂಸಾರನು ಶುರುವಾಗ್ಲಿ. ಅಪ್ಪ ದೇವರೇ ಭಗವಂತ ನಮ್ಮ ಮನೆ ನಿಂಗೆ ಕಾಪಾಡು ತಂದೆ. ನಮಸ್ತೆ ಗೆಳೆಯರೆ, ನಾನು ಸಿದ್ಧಾರ್ಥ ಅವ್ರ ತಾತ ಮಾತಾಡ್ತಾ ಇದ್ದೀನಿ. ನೀವೆಲ್ಲ ನೋಡ್ತಾ ಇರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಇಲ್ಲ ಏನಾದ್ರೂ ತಪ್ಪುಗಳಿದ್ರೆ ಹೇಳಿ, ತಿದ್ಕೋತೀವಿ. ಮತ್ತೆ ನಮ್ಮ ಸರಿತಾ ನಡೆಸ್ಕೊಡ್ತಾ ಇರೋ ಈ ವಿಡಿಯೋಸ್ಗಳಿಗೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಈ ಕತೆ ಹೀಗೆ ಮುಂದುವರಿಯುತ್ತೆ. ಎಲ್ಲರೂ ನೋಡಿ ಆನಂದಿಸಿ. ಧನ್ಯವಾದಗಳು. ನಾನು ಸಿದ್ಧಾರ್ಥನ ತಾಯಿ ಮಾತಾಡ್ತಾ ಇದ್ದೀನಿ. ಈ ಕಥೆಯಲ್ಲಿ ಬರೋ ಎಲ್ಲಾ ಪಾತ್ರಗಳು ಕಾಲ್ಪನಿಕ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಒಂದು ಕ್ರಿಯೇಟಿವ್ ಸ್ಟೋರಿ. ಮತ್ತೆ ನಿಮ್ಗೆ ಈ ಕತೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಈ ಕಥೆಗಳಲ್ಲಿ ಬರ್ತಾ ಇರೋ ಎಲ್ಲಾ ಪಾತ್ರಗಳು ಅವರವರದೇ ಆದ ಜವಾಬ್ದಾರಿಯನ್ನ ವಹಿಸ್ಕೊಂಡು ಪಾತ್ರಗಳನ್ನ ಮುಂದುವರಿಸ್ತಾ ಇದ್ದಾರೆ. ಇನ್ನ ಒಂದು ವಿಚಾರ ಏನ್ ಹೇಳ್ಬೇಕು ಅಂತಂದ್ರೆ, ನೋಡಿ, ಇವಾಗ ಎಲ್ಲಾ ಶಾಸ್ತ್ರಗಳೆಲ್ಲ ಮುಗಿದೋಯ್ತು. ಮದ್ವೆ ಶಾಸ್ತ್ರ ಎಲ್ಲ ಮುಗೀತು. ಇನ್ನೇನು ನಾಳೆ ಪ್ರಸ್ತುತ ಶಾಸ್ತ್ರ ಇದೆ. ನಾನು ಅದನ್ನ ಇನ್ ಡೀಟೇಲ್ ಆಗಿ ಹಾಕೋದಕ್ಕೆ ಹೋಗೋದಿಲ್ಲ. ನಾನು ಅಂದ್ರೆ ಸರಿತಾ ಯಾವ್ದೇ ರೀತಿಯ ಇನ್ ಡೀಟೇಲ್ ವಿಡಿಯೋ ಅದನ್ನ ಹಾಕೋದಿಲ್ಲ. ಜಸ್ಟ್ ಇದೇ ತರ ನಾವು ಮುಗಿಸ್ಬಿಡ್ತೀವಿ. ಮತ್ತೆ ನಿಮ್ಗೆ ಏನಾದ್ರೂ ಇಷ್ಟ ಆಗಿರೋ ವಿಚಾರಗಳು ಇಲ್ಲ ಬದಲಾವಣೆ ಮಾಡ್ಬೇಕಾಗಿರೋ ವಿಚಾರಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ನಮ್ಮ ತಂದೆಯವರು ಹೇಳಿರೋ ರೀತಿ ವಿಡಿಯೋಸ್ ನ ನೋಡೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಅಂತ ಹೇಳ್ತೀನಿ. ಧನ್ಯವಾದಗಳು.